ದಾಸರು ಇದ್ದಾರೆ, ಕನಕದಾಸರು ಇದ್ದಾರೆ, ಶಿಶುನಾಳ ಶರೀಫ್ ಇದ್ದಾರೆ, ಮಧ್ವಾಚಾರ್ಯ ಇವರೆಲ್ಲರೂ ತುಂಬಾ ಜನ ಎಲ್ಲರೂ ಅತ್ಯಂತ ಗೌರವಾನ್ವಿತರು, ಎಲ್ಲರೂ ಆದರ್ಶಮಯರಾಗಿದ್ದಾರೆ. ಎಲ್ಲರೂ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರ ತತ್ವಾದರ್ಶಗಳು ಬಸವ ತತ್ವದಲ್ಲಿ ಅಡುಕಾಗಿದ್ದಾವೆ. ಅದಕ್ಕೆ ಹೇಳಿದೆ, ಎಲ್ಲಾ ಮಹಾಪುರುಷರ, ಎಲ್ಲಾ ಸಾಹಿತಿಗಳ, ಎಲ್ಲರ ತತ್ವಾದರ್ಶಗಳೇನಿದ್ದಾವಲ್ಲ ಅವೆಲ್ಲ ಬಸವ ತತ್ವದಲ್ಲಿ ಅಡಕವಾಗಿದ್ದಾವೆ. ಎಲ್ಲರನ್ನೂ ಬಸವ ತತ್ವ ಪ್ರತಿನಿಧಿ ಮಾಡ್ತದೆ. ಪುರಂದರದಾಸರು ಇದ್ದಾರೆ, ಕನಕದಾಸರು ಇದ್ದಾರೆ, ಶಿಶುನಾಳ ಶರೀಫ್ ಇದ್ದಾರೆ, ಮಧ್ವಾಚಾರ್ಯ ಇವರೆಲ್ಲರೂ ತುಂಬಾ ಜನ ಎಲ್ಲರೂ ಅತ್ಯಂತ ಗೌರವಾನ್ವಿತರು, ಎಲ್ಲರೂ ಆದರ್ಶಮಯರಾಗಿದ್ದಾರೆ. ಎಲ್ಲರೂ ಸಾಂಸ್ಕೃತಿಕವಾಗಿ, ಆಧ್ಯಾತ್ಮಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲರ ತತ್ವಾದರ್ಶಗಳು ಬಸವ ತತ್ವದಲ್ಲಿ ಅಡುಕಾಗಿದ್ದಾವೆ. ಅದಕ್ಕೆ ಹೇಳಿದೆ, ಎಲ್ಲಾ ಮಹಾಪುರುಷರ, ಎಲ್ಲಾ ಸಾಹಿತಿಗಳ, ಎಲ್ಲರ ತತ್ವಾದರ್ಶಗಳೇನಿದ್ದಾವಲ್ಲ ಅವೆಲ್ಲ ಬಸವ ತತ್ವದಲ್ಲಿ ಅಡಕವಾಗಿದ್ದಾವೆ. ಎಲ್ಲರನ್ನೂ ಬಸವ ತತ್ವ ಪ್ರತಿನಿಧಿ ಮಾಡ್ತದೆ. ಪುರಂದರದಾಸರು ಇದ್ದಾರೆ, ಕನಕದಾಸರು ಇದ್ದಾರೆ, ಶಿಶುನಾಳ ಶರೀಫ್ ಇದ್ದಾರೆ, ಮಧ್ವಾಚಾರ್ಯ ಇವರೆಲ್ಲರೂ ತುಂಬಾ ಜನ ಎಲ್ಲರೂ ಅತ್ಯಂತ ಗೌರವಾನ್ವಿತರು. ಎಸ್, ಗಮನಿಸ್ತಾ ಇದ್ದೀವಿ. ಈ ಸಂದರ್ಭ ಇದೆಯಲ್ಲ, ಈ ಸಮಯ ಇದೆಯಲ್ಲ, ಸಹಜವಾಗಿ ರಾಜಕಾರಣ ಏನೇ ಮಾಡಿದ್ರು, ರಾಜಕೀಯ ಪಕ್ಷಗಳು ಅಥವಾ ಸರ್ಕಾರಗಳು ಏನೇ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ರಾಜಕೀಯ ಇದ್ದೇ ಇರುತ್ತೆ. ಯಾವುದೇ ಮಹಾನ್ ವ್ಯಕ್ತಿಯ ಹೆಸರನ್ನು ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ BJP ಅವರು ಏನು ಮಾಡ್ತಾ ಇದ್ದಾರೆ, ರಾಮ ಮಂದಿರವನ್ನು ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ, ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇದೆ, ಇಷ್ಟು ವರ್ಷಗಳ ಕಾಲ ಆಗದೆ ಇರುವುದು ನಮ್ಮ ಕಾಲಘಟ್ಟದಲ್ಲಿ ಆಗ್ತಾ ಇದೆ ಅಂತ ಹೇಳಿ ಅವರು ಆ ಕ್ರೆಡಿಟನ್ನು ತಮಗೆ ತೆಗೆದುಕೊಳ್ತಾ ಇದ್ದಾರೆ. ಅದಾದ ನಂತರ ಕಾಂಗ್ರೆಸ್ನವರು ಇದಕ್ಕೆ ಟಕ್ಕರ್ ಕೊಡೋ ಮುಖೇನ ಬಸವಣ್ಣನವರ ಹೆಸರನ್ನು ಇಲ್ಲಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಅನ್ನೋದು ವಿಚಾರ ರಾಜಕೀಯವಾಗಿ. ಯಾಕೆ ಇಂಥ ಮಹಾನ್ ನಾಯಕರನ್ನೆಲ್ಲ, ಇಂಥ ವ್ಯಕ್ತಿಗಳನ್ನೆಲ್ಲ ಈ ರೀತಿಯಾಗಿ ಬಳಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಬಸವಣ್ಣನವರು ಸಾಂಸ್ಕೃತಿಕ ರಾಯಭಾರಿ ಅಥವಾ ಸಾಂಸ್ಕೃತಿಕ ನಾಯಕ ಅಂತ ಒಪ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಪ್ರಶ್ನೆನೇ ಇಲ್ಲ. ಆ ಪ್ರಶ್ನೆ ಯಾರಲ್ಲೂ ಕೂಡ ಉದ್ಭವ ಆಗೋದಿಲ್ಲ. ಅವರು 100% ಸಾಂಸ್ಕೃತಿಕ ನಾಯಕನೇ, ರಾಯಭಾರಿಯೇ. ಇದನ್ನು ಎಲ್ಲರೂ ಕೂಡ ತಲೆಬಾಗಿ ನಾವೆಲ್ಲ ಒಪ್ಕೊಳ್ಬೇಕು. ಆದರೆ ಕಾಂಗ್ರೆಸ್ ಈ ಸಂದರ್ಭದಲ್ಲಿ ಏನು ಅವರು ಘೋಷಣೆ ಮಾಡಿದಾರಲ್ಲ, ಸಹಜವಾಗಿ ಅವರು ರಾಜಕೀಯಕ್ಕಾಗಿಯೇ ಮಾಡಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಎಸ್, ಈಗ ಮಾತನಾಡೋದಕ್ಕೆ ವೀರಶೈವ ಮುಖಂಡರಾಗಿರುವಂಥ ಗುರುಮೂರ್ತಿ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಗುರುಮೂರ್ತಿ ಅವರೇ ನಮಸ್ಕಾರ. ನಮಸ್ಕಾರ ಸರ್, ಏನು ಹೇಳ್ತೀರಿ ಈಗ ಕಾಂಗ್ರೆಸ್ನ ನಿರ್ಧಾರಕ್ಕೆ? ಇದೊಂದು ತುಂಬಾ ಸಂತೋಷವಾದಂತ, ಈ ಸಮಾಜಕ್ಕೆ ದೊಡ್ಡ ಕೊಡುಗೆ ಸರ್ಕಾರದಿಂದ ಆಗಿರ್ತಕ್ಕಂಥ ಕೆಲಸ. ಸಾಂಸ್ಕೃತಿಕ ರಾಯಭಾರಿಯಾಗಿ ಬಸವಣ್ಣನವರ ಘೋಷಣೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷ ತಂದಿದೆ. ನಾವು ಆ ಸರ್ಕಾರಕ್ಕೆ ಯಾವತ್ತೂ ಆಭಾರಿಯನ್ನ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅಂದ್ರೆ ಈ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಇಲ್ಲಿ, ವೀರಶೈವ ಲಿಂಗಾಯತರನ್ನ ಒಡೆಯುವಂತ ಪ್ರಯತ್ನ ನಡೀತಾ ಇದೆಯಾ ಮತ್ತೆ ಕಾಂಗ್ರೆಸ್ ಕಡೆಯಿಂದ ಅಂತ ಹೇಳಿ? ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಯಾವತ್ತೂ ಅಲ್ಲ, ಎರಡು ಒಂದೇ. ಈಗಾಗಲೇ ಹಿಂದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ವೀರಶೈವ ಮತ್ತು ಲಿಂಗಾಯತ ಅಂತಕ್ಕಂಥದ್ದು ಎರಡು ಒಂದೇ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ಹಿಂದೆ ಅದನ್ನೆಲ್ಲ ಕೂಡ ಬಗೆಹರಿದಂತ ವಿಷಯ. ನಿಮಗೆ ಗೊತ್ತಿದೆ, ಅಖಿಲ ಭಾರತ ವೀರಶೈವ ಮಹಾಸಭಾ, ಅಖಿಲ ಭಾರತ ಲಿಂಗಾಯತ ವೀರಶೈವ ಮಹಾಸಭಾ ಅಂತ ಈಗಾಗಲೇ ಮಾಡಿದ್ದೇವೆ. ವೀರಶೈವ ಮತ್ತು ಲಿಂಗಾಯತ ಪದಗಳು ಬೇರೆ ಹೊರತು ವೀರಶೈವ ಲಿಂಗಾಯತ ಬೇರೆ ಅಲ್ಲ. ಅದರಲ್ಲಿ ಯಾವುದೇ ತರದ ಭಿನ್ನಾಭಿಪ್ರಾಯ ನಮ್ಮಲ್ಲಿಲ್ಲ. ಎಲ್ಲರೂ ಕೂಡ ಬಸವಣ್ಣನ ಒಪ್ಪಿರ್ತೀವಿ, ರೇಣುಕಾಚಾರ್ಯರನ್ನು ಒಪ್ತೀವಿ, ಪೀಠಾದ ವಿರಕ್ತಮರು ಮತ್ತೆ ಜಗದ್ಗುರು ಎಲ್ಲರೂ ಒಂದೇ, ಸಮಾಜ ಕೂಡ ಒಂದಾಗಿರುತ್ತೆ, ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಗುರುಮೂರ್ತಿ ಅವರೇ, ಈ ವಿಚಾರ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅಂದ್ರೆ, ಈಗ BJP ಅವರು ರಾಮನ ಜಪ ಮಾಡ್ತಾ ಲೋಕಸಮರಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ಬಸವಣ್ಣನ ಹೆಸರನ್ನ ಇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ. ಇದು ರಾಜಕಾರಣ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಜನರು ಯಾರು ದಡ್ರೇನಿಲ್ಲ, ಇವ್ರೇನೇ ಮಾಡಿದ್ರು ಕೂಡ ಜನಗಳಿಗೆ ಗೊತ್ತಿದೆ, ಯಾವ್ದಕ್ ಮಾಡ್ತಾರೆ ಯಾರು ಅಂತ ಗೊತ್ತಾಗುತ್ತೆ. ಜನ ಅದ್ರ ಬಗ್ಗೆ ತೀರ್ಮಾನವನ್ನು ತಗೋತಾರೆ. ಬಸವಣ್ಣ ಸಾಂಸ್ಕೃತಿಕ ರಾಯಭಾರಿ ಬಸವಣ್ಣ ಎಲ್ಲ ವರ್ಗಕ್ಕೂ ಸೇರಿದಂತವ್ರು. ವೀರಶೈವ ಲಿಂಗಾಯತ ಕೇವಲ ವೀರಶೈವ ಲಿಂಗಾಯತರಿಗೆ ಮಾತ್ರ ಸೀಮಿತವಾಗಲ್ಲ, ಎಲ್ಲ ವರ್ಗದವರ ಒಬ್ಬ ಅಧಿನಾಯಕ ಬಸವಣ್ಣ. ಹಾಗಾಗಿ ಬಸವಣ್ಣವ್ರು ಮಾಡಿರ್ತಕ್ಕಂಥದ್ದು ಕೇವಲ ರಾಜಕೀಯ ಬಣ್ಣ ಅದಕ್ಕೆ ಲೇಪನ ಮಾಡ್ತಕ್ಕಂಥದ್ದು ಒಳ್ಳೇದಲ್ಲ. ಹಾಗಾಗಿ ನಮ್ಮ ಸಮಾಜ ಒಟ್ಟಾಗಿ ಅಭಿನಂದನೆ ಸಲ್ಲಿಸ್ತೀವಿ. ವೀರಶೈವ ಲಿಂಗಾಯತ ಎಲ್ಲರಿಗೂ ಒಟ್ಟಾಗಿದ್ದೇವೆ. ಈಗ ವೀರಶೈವ ಲಿಂಗಾಯತ ಏನು ಧರ್ಮ ಇದೆಯಲ್ಲ, ಅದು ಹಿಂದೂ ಧರ್ಮದ ಒಂದು ಭಾಗ. ಹಾಗಾಗಿ ಈಗ ರಾಮನ ಜಪ ಮಾಡ್ತಾ ಹಿಂದೂಗಳನ್ನೆಲ್ಲ ಒಕ್ಕಲೆಬ್ಬಿಸುವ ಅಥವಾ ಒಂದುಗೂಡಿಸುವ ಪ್ರಯತ್ನವನ್ನ BJP ಅವರು ಮಾಡ್ತಾ ಇದ್ದಾರೆ.
ಈತ ಬಸವಣ್ಣನವರ ಹೆಸರನ್ನ ಉಪಯೋಗಿಸಿಕೊಂಡು ವೀರಶೈವರನ್ನ ಹಿಂದೂ ಧರ್ಮದಿಂದ ಒಡೆಯುವಂತ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದು ಒಂದು ಅನುಮಾನ ಇದೆ ಸರ್. ಯಾವತ್ತೂ ಸಾಧ್ಯ ಇಲ್ಲ. ಎಲ್ಲಾ ಜಗದ್ಗುರುಗಳು ನಮ್ದು ಎಲ್ಲರದು ಕೂಡ ನಮ್ಮ TC ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ TC ನಲ್ಲಿ ಎಲ್ಲರದು ಹಿಂದೂ ಲಿಂಗಾಯತ ಹಿಂದೂ ವೀರಶೈವ ಅಂತಾನೆ ಇದೆ. ಹಾಗಾಗಿ ಇದನ್ನ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮಗಳು ನಿಮಗೆ ಗೊತ್ತಿದೆ, ಈ ನಮ್ಮ ದೇಶದಲ್ಲಿ ಯಾವ್ಯಾವ ಧರ್ಮ, ಯಾವ್ದು ಬೌದ್ಧ ಧರ್ಮ, ಸಿಖ್ ಧರ್ಮ, ಮುಸ್ಲಿಂ ಧರ್ಮ, ಹಿಂದೂ ಧರ್ಮ. ಹಾಗಾಗಿ ಮತ್ತೆ ಅದರಲ್ಲಿ ಇನ್ನೊಂದು ಧರ್ಮ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಹಿಂದೂಗಳೇ. ಓಕೆ ಓಕೆ, ಥ್ಯಾಂಕ್ ಯು ಗುರುಮೂರ್ತಿ ಅವರೇ, ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.